ಸೇಡಿನ ಸಂಚು, ಒಬ್ಬಾಕೆಯನ್ನು ಹುಚ್ಚು ನಾಯಿಯೊಂದು ಕಡಿಯಿತು. ಸಕಾಲದಲ್ಲಿ ಅವಳಿಗೆ ಔಷಧೋಪಚಾರ ದೊರೆಯದಿದ್ದ ಕಾರಣ ಅವಳಲ್ಲೂ ಹುಚ್ಚುನಾಯಿ ಕಚ್ಚಿದಾಗ ಬರುವ ಹೈಡ್ರೋಫೋಬಿಯಾ ಲಕ್ಷಣ ಕಾಣಿಸಿಕೊಂಡಿತು. ಅವಳ ಸಂಬಂಧಿಗಳು ಎಚ್ಚರಗೊಂಡು ಆಕೆಯನ್ನು ಆದಷ್ಟು ಬೇಗನೆ ಆಸ್ಪತ್ರೆಗೆ ಸೇರಿಸಿದರು. ತಜ್ಞ ಡಾಕ್ಟರೊಬ್ಬರು ಆಕೆಯ ಔಷಧೋಪಚಾರದ ವ್ಯವಸ್ಥೆಯನ್ನು ಆರೈಕೆಯನ್ನು ನೋಡಿಕೊಂಡರು. ಅವಳ ಮನಸ್ಸು ಸಮಾಧಾನದಲ್ಲಿರುವಾಗ ಡಾಕ್ಟರ್ ಅವಳಿಗೆ ಹೀಗೆಂದರು, ಇದೋ ನೋಡು ಕಾಗದ, ಪೆನ್ ಇಲ್ಲಿದೆ. ನಿನ್ನ ಇಚ್ಛಾಪತ್ರ ಅಥವಾ ಉಯಿಲನ್ನು ಬರೆ. ಆಕೆ ಬರೆಯಲು ಪ್ರಾರಂಭಿಸಿದವಳು ನಿಲ್ಲಿಸಲೇ ಇಲ್ಲ. ಡಾಕ್ಟರ್ ಅವಳ ಚಿತ್ತ ಸ್ವಾಧೀನವಿಲ್ಲವೆಂಬುದನ್ನು ಅರಿತುಕೊಂಡು ಪ್ರಶ್ನಿಸಿದರು, ಏನು ಮಾಡುತ್ತಿದ್ದೀಯಮ್ಮ? ನಾನು ಕಚ್ಚಬೇಕೆಂದಿರುವವರ ಹೆಸರನ್ನು ಪಟ್ಟಿ ಮಾಡುತ್ತಿದ್ದೇನೆ ಎಂದಳವಳು. ಸಾವು ಸಮೀಪಿಸಿದರೂ ಕೆಲವರು ದ್ವೇಷಸೂಯೆಗಳ ಅಮಲಿನಲ್ಲಿ ಇತರ ಕೆಡುಕನ್ನು ಹಾರೈಸುತ್ತಿರುತ್ತಾರೆ. ಸತ್ತರೂ ನೀನು ಮಾಡಿದ ಕೃತ್ಯ ಮರೆಯಲಾರೆ. ಪ್ರೇತವಾಗಿ ಬಂದು ಕಾಡುತ್ತೇನೆ ಎನ್ನುವವರಿದ್ದಾರೆ. ದೇಹ ನಾಶವಾದರೂ ದ್ವೇಷ ನಾಶವಾಗದು. ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.